ಕಾರ್ಪೊರೇಟರ್ ನಿರಂಜನ್ ಅವರ ಪುತ್ರಿ ನೇಹಾ ಹಿರೇಮಠ್ ಕೊಲೆ ಹಿನ್ನೆಲೆ ಬಿಜೆಪಿ ಜೆಡಿಎಸ್ ಮುಖಂಡರು ಕಾರ್ಯಕರ್ತರು ರಾಜ್ಯ ಸರ್ಕಾರದ ವಿರುದ್ಧ ಪ್ರತಿಭಟನೆ ನಡೆಸಿದರು. ರಾಮನಗರದ ಐಜೂರು ವೃತ್ತದಲ್ಲಿ ಜಮಾವಣೆಗೊಂಡ ಕಾರ್ಯಕರ್ತರು ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಧಿಕ್ಕಾರ ಘೋಷಣೆಗಳನ್ನು ಕೂಗುತ್ತಾ ಬರ್ಬರವಾಗಿ ಕೊಲೆ ಮಾಡಿದ ಆರೋಪಿಗೆ ಕಠಿಣ ಶಿಕ್ಷೆ ನೀಡುವಂತೆ ಆಗ್ರಹಿಸಿದ ಪ್ರತಿಭಟನಾಕಾರರು ಮುಖ್ಯಮಂತ್ರಿ ಹಾಗೂ ಗೃಹ ಮಂತ್ರಿ ಈ ಕೂಡಲೇ ರಾಜೀನಾಮೆ ನೀಡುವಂತೆ ಒತ್ತಾಯಿಸಿದರು. ಪ್ರತಿಭಟನೆಯಲ್ಲಿ ಬಿಜೆಪಿ ಜೆಡಿಎಸ್ ಮುಖಂಡರುಗಳಾದ ವಿ ನರಸಿಂಹಮೂರ್ತಿ, ರುದ್ರದೇವರು, ಜಿಟಿ ಕೃಷ್ಣ, ಜಯಕುಮಾರ್, ದರ್ಶನ್, ಭರತ್ ರಾಜು, ಕಾಳಯ್ಯ, ಮಂಜು, ಸರಸ್ವತಿ, ಕ್ಯಾಂಟೀನ್ ನಾಗರಾಜು, ವಾಸು, ಕುಮಾರ್, ಗೋವಿಂದರಾಜು, ಮಂಜುನಾಥ್, ಶಿವಾನಂದ್ ಸೇರಿದಂತೆ ಹಲವರು ಇದ್ದರು. ನಿಮ್ಮ ಹೆಣ್ಣು ಮಕ್ಕಳ ರಕ್ಷಣೆ ನಿಜವಾಗ್ಲೂ ನಿಮ್ಗೆ ಇದೆಯಾ ಅಂತ ಅಂದ್ಬಿಟ್ಟು ಒಂದು ಸರಿ ನೀವೆಲ್ಲ ಯೋಚನೆ ಮಾಡಿ. ಇವತ್ತು ಕಾಂಗ್ರೆಸ್ ಶಾಲೆ ಹಾಕೊಂಡು ಕಾಂಗ್ರೆಸ್ ಕಾನ್ಸೆಂಟ್ ಇಟ್ಕೊಂಡು ಮನೆ ಮನೆ ಸುತ್ತಿ ನೀವು ಕಾಂಗ್ರೆಸ್ ವೋಟ್ ಹಾಕಿ ಅಂತ ಹೇಳ್ತಿದ್ರಲ್ಲ, ನಿಮ್ಗೆ ನೈತಿಕತೆ ಇದ್ರೆ ನಿಮ್ಮ ಹೆಣ್ಣು ಮಕ್ಕಳ ರಕ್ಷಣೆ ಇಲ್ಲ ಅಂದ್ರೆ ಅಂತ ಪಕ್ಷದ ಪರವಾಗಿ ತಾವ್ಯಾಕೆ ನೀವು ಕ್ಯಾಂಪೇನ್ ಮಾಡ್ಬೇಕಾಗುತ್ತೆ ಅಂತ ಅಂದ್ಬಿಟ್ಟು ನಾನಾದ್ರೂ ಕೇಳಲಿಕ್ಕೆ ಇಚ್ಛೆ ಪಡ್ತೀನಿ. ಸಹೋದರಿಯರೇ, ತಾಯಂದಿರೇ, ಇವತ್ತು ಹಿಂದೂಗಳ ಮೇಲೆ ಒಂದಲ್ಲ ಒಂದು ರೀತಿ ಮೊನ್ನೆ ನೋಡಿದ್ರೆ ಯಾರೋ ಕಾರಣ ಅಡ್ಡಾಕಿ ಮುಸಲ್ಮಾನ್ ಯುವಕರು ನೀವ್ಯಾಕೆ ಅಲ್ಲ ಶ್ರೀರಾಮನ್ಗೆ ಜೈ ಅಂತಂದ್ರೆ ನೀವು ರಾಮನ್ಗೆ ಜೈ ಅಂತೀರಾ ಅಲ್ಲ ಅನ್ಬೇಕು ಅಂತಾರೆ ಅಡ್ಡ ಹಾಕೊಂಡು ಅವ್ರಿಗೆ ಏನು ಅವ್ರನ್ನ ಅಲ್ಲೇ ಮಾಡಿದ್ದಾರೆ. ಈ ರೀತಿ ಅಂತವ್ರಿಗೆ ಕುಮ್ಮಕ್ಕು ಕೊಡ್ಲಿಕ್ಕೋಸ್ಕರ ಇವತ್ತು ರಾಜ್ಯ ಸರ್ಕಾರ ಅವ್ರ ಪರವಾಗಿದೆ ಅನ್ನೋದ್ರ ದಯಮಾಡಿ ನೀವೆಲ್ಲರೂ ಅರ್ಥ ಮಾಡ್ಕೊಂಡು. ಮೊನ್ನೆ ದಿನ ಹುಬ್ಬಳ್ಳಿಯಲ್ಲಿ ನಡೆದ ಕಾಲೇಜು ವಿದ್ಯಾರ್ಥಿನಿ ಸಹೋದರಿ ನೇಹಾಳ ಹತ್ಯೆ ಏನಿದೆ ಇದನ್ನ ಖಂಡಿಸೋದಕ್ಕೋಸ್ಕರ ಇವತ್ತು ರಾಮನಗರದ ಈ ಸರ್ಕಲಲ್ಲಿ NDA ಪಕ್ಷದಿಂದ ಇವತ್ತೇನು ಭಾಳ ದೊಡ್ಡ ಬೃಹತ್ ಪ್ರತಿಭಟನೆಯನ್ನು ಇಟ್ಕೊಂಡಿದ್ದೀವಿ. ಇವತ್ತು ನಿಜವಾಗ್ಲೂ ಈ ರಾಜ್ಯ ಸರ್ಕಾರ ಕಾನೂನು ಸುವ್ಯವಸ್ಥೆ ಹಾಳಾಗಿದೆ. ಈ ಕೂಡಲೇ ಮುಖ್ಯಮಂತ್ರಿಗಳು ರಾಜೀನಾಮೆ ಕೊಡಬೇಕಂತ ಅಂದ್ಬಿಟ್ಟು ಈ ಪ್ರತಿಭಟನೆಯಲ್ಲಿ ನಾವೆಲ್ಲರೂ ಖಂಡಿಸ್ತಾ ಇದ್ದೇವೆ. ಅವ್ರಿಗೆ ನಿಜವಾಗ್ಲೂ ನಾಚಿಕೆ ಮನ ಮರೀತಿದ್ರೆ ಒಬ್ಬ ವ್ಯಕ್ತಿ ಒಂದು ವಿದ್ಯಾರ್ಥಿನಿಯನ್ನು ಆ ರೀತಿ ಬರ್ಬರವಾಗಿ ಹತ್ಯೆ ಮಾಡಿದ್ದಾರೆ. ಅವ್ರಿಗೆ ಯಾವುದೋ ವೈಯಕ್ತಿಕವಾಗಿ ಮಾಡಿದ್ದಾರೆ ಅಂತ ಬೇಜವಾಬ್ದಾರಿ ಹೇಳಿಕೆಯನ್ನು ಕೊಡ್ತಾ ಇದ್ದಾರೆ ಗೃಹ ಮಂತ್ರಿಗಳು ಮತ್ತು ಮುಖ್ಯಮಂತ್ರಿಗಳು. ಇವ್ರಿಗೆ ನಿಜವಾಗ್ಲೂ ನಾಚಿಕೆ ಆಗಬೇಕು. ಇವ್ರ ಮನೆಗಳಲ್ಲಿ ಏನಾದರೂ ಇವತ್ತು ಆ ರೀತಿ ಇವರ ಹೆಣ್ಮಕ್ಳ ಮೇಲೆ ಆ ರೀತಿ ಆಗಿದ್ದಿದ್ರೆ ಇವರು ನಿಜವಾಗ್ಲೂ ಅದೇ ಉತ್ತರ ಕೊಡ್ತಿದ್ರ ಅಂತ ಅಂದ್ಬಿಟ್ಟು ನಾನು ಕೇಳಲಿಕ್ಕೆ ಇಷ್ಟಪಡ್ತೀನಿ. ಸಿದ್ದರಾಮಯ್ಯರೇ, ನೀವು ಒಂದು ವರ್ಗದವ್ರನ್ನ ಓಲೈಸ್ಕೋಸ್ಕರ ಮತ ಹಾಕ್ಸ್ಕೊಳ್ಳೋಕ್ಕೋಸ್ಕರ ನೀವು ಓಲೈಸ್ಕೊಂಡ್ರೆ ಈ ರಾಜ್ಯನ ನೀವು ಏನು ಮಾಡ್ತೀರಾ, ಪಾಕಿಸ್ತಾನ ಮಾಡ್ತೀರಾ ಅಂತ ಅಂದ್ಬಿಟ್ಟು ನಾವು ಈ ಸಂದರ್ಭದಲ್ಲಿ ಹೇಳ್ತಾ ಇದ್ದೀವಿ. ದಯಮಾಡಲಿ ಈಗಲೇ ನೀವು ಈ ಕೂಡಲೇ ನೀವು ಹಿಂದೂ ಹೆಣ್ಣು ಮಕ್ಕಳ ರಕ್ಷಣೆಗೆ ನೀವು ಲಾಯಕ್ಕಿಲ್ಲ, ನೀವು ಈ ಕೂಡಲೇ ರಾಜೀನಾಮೆ ಕೊಟ್ಟು ತೊಲಗಿ ಅಂತ ಅಂದ್ಬಿಟ್ಟು ಸಿದ್ದರಾಮಯ್ಯರಿಗೆ ಮತ್ತೆ ಗೃಹ ಮಂತ್ರಿ ಪರಮೇಶ್ವರ್ ಅವರಿಗೆ ನಾಲಾಯಕ ಗೃಹ ಮಂತ್ರಿ ಅಂತ ಅಂದ್ಬಿಟ್ಟು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತೀನಿ.